ಸ್ಯಾರಿ ತೊಗೊಳ್ಳಿಕ್ಕೆ ಹೋದಾಗ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾವು ಕಂಪ್ನಿಯಲ್ಲಿ ನನಗೆ ಒಂದು ಸ್ಯಾರಿ ತೊಗೊಳ್ಳಿಕ್ಕೆ ಹೋಗಿದ್ವಿ. ಸೊ ಆ ಟೈಮಲ್ಲಿ ಎಲ್ಲನೇ ಫಸ್ಟಲ್ಲಿ ಚೆನ್ನಾಗೇ ಇತ್ತು. ಅಂದರೆ ಸ್ಯಾರಿ ಎಲ್ಲ ನೋಡ್ತಾ ಇದ್ವಿ. ಆ ಟೈಮಲ್ಲಿ ಒಬ್ಬರು ಲೇಡೀಸ್ ಅಂದರೆ ಒಬ್ಬರು ಆಂಟಿ ಸ್ಯಾರಿ ತೋರಿಸ್ಲಿಕ್ಕೆ ಬಂದರು ನಮಗೆ. ಆವಾಗ ಅವರು ಕೆಲವೊಂದು ಸ್ಯಾರಿನ ತರಲಿಕ್ಕೆ ಒಳಗಡೆ ಹೋದರು. ಸೊ ನಾನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ತಗೊಳ್ತಾ ಇದ್ದೆ. ಸೊ ಅದಾದಮೇಲೆ ಅವರು ಬಂದರು. ಸೊ ಇಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇದೆ, ಸರಿಯಾಗಿ ತೋರಿಸ್ಬಿಡ್ರಿ ಅಂತ ಹೇಳಿದ್ಲು. ಸರಿ ಬಿಡು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಕೆಲವೊಂದು ಸ್ಯಾರೀಸ್ ಎಲ್ಲ ತೋರಿಸ್ತಾ ಇತ್ತು. ಅವ್ರ ಆ್ಯಟಿಟ್ಯೂಡ್ ಅಂತೂ ತುಂಬಾ ಚೆನ್ನಾಗೇ ಇರಲಿಲ್ಲ, ಅಷ್ಟು ಕೆಟ್ಟದಾಗಿತ್ತು ಅವ್ರ ಆ್ಯಟಿಟ್ಯೂಡ್ ಬಂದುಬಿಟ್ಟು. ನನಗನ್ಸಿತ್ತು ಸುಮ್ಮನೆ ಆದರೂ ಇಲ್ಲಿಗೆ ಬಂದ್ವಲ್ಲ ಈ ಸ್ಯಾರಿಯ ತೊಗೊಳ್ಳಿಕ್ಕೆ ಈ ಶಾಪಲ್ಲಿ ಅಂತ ಅನ್ನಿಸ್ತು. ಈ ಶಾಪ್ ಬಂದುಬಿಟ್ಟು ಕಂಪ್ನಿಯಲ್ಲಿ ತುಂಬ ವರ್ಷಗಳಿಂದ ಇದೆ. ಆದರೆ ಇಲ್ಲಿ ವರ್ಕರ್ಸ್ ಮಾತ್ರ ನಿಜವಾಗ್ಲೂ ಸ್ಯಾರಿ ತೋರಿಸ್ಲಿಕ್ಕೂ ತುಂಬಾ ಬೇಸರ ಮಾಡ್ಕೊಳ್ತಾರೆ. ಸೊ ಒಂದಿಲ್ಲ ಒಂದು ನೋಡ್ತಿರ್ತೀವಿ, ಒಂದು ಇಲ್ಲ ಒಂದು ನಾವು ತೊಗೊಳ್ತಾ ಇರ್ತೀವಿ. ಅದನ್ನು ಬಿಟ್ಟು ಅವರು ತೊಗೊಳ್ರಿ ಇಲ್ಲ ಅಂದರೆ ಇಲ್ಲ ಅನ್ನೋ ಆ್ಯಟಿಟ್ಯೂಡಲ್ಲೇ ಮಾತಾಡ್ತಾರೆ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ನಾ ಹೋಗಿದ್ದು ಸ್ಯಾರಿ ತರಲಿಕ್ಕೆ, ಆದರೆ ಅವ್ರು ಮಾಡಿರೋದು ನೋಡಿಬಿಟ್ಟು ನನಗಂತೂ, ಅದರಲ್ಲೂ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಈ ಥರ ಎಲ್ಲ ಶೂಟ್ ಮಾಡಬೇಡ್ರಿ. ಯಾಕಂದರೆ ಈ ಸ್ಯಾರಿನ ತೊಗೊಂಡೋಗ್ಬಿಟ್ಟು ಇನ್ನೊಂದು ಸ್ಯಾರಿ ಅಂಗಡಿಯಲ್ಲಿ ಇದೇ ಥರದ್ದು ತೆಗೆಸ್ತೀರ ನೀವು, ಹಂಗಾಗಿ ವಿಡಿಯೋ ಫೋಟೋಸ್ ಏನು ತೊಗೋಬಾರ್ದು ನೀವು ಅಂಥೇಳಿ ಕಂಡೀಷನ್ ಹಾಕ್ತಾರೆ. ಅಲ್ಲಿ ಇರೋ ಮಾಲೀಕರೇ ಏನೂ ಮಾತಾಡ್ತಾ ಇಲ್ಲ, ಆದರೆ ಅಲ್ಲಿ ಸ್ಯಾರಿ ತೋರಿಸೋರು ಮಾತ್ರ ತುಂಬ ಬೇಜಾರಾಯ್ತು ಅವ್ರ ಮಾತಿಂದ ನನಗಂತೂ. ನಿಮಗೂ ಈ ಥರ ಅನುಭವ ಆಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ.